ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಮುಖಂಡರಿಂದ ಕೆಎಚ್ ಮುನಿಯಪ್ಪರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹ. ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷರಾದ ಕೋಗಿಲೆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರ್ನಾಟಕ ಮಾದರ ಮಹಾಸಭಾ ಸಭಾಂಗಣದಲ್ಲಿ ಆಯೋಜಿಸಿದ್ದರು. ಈ ಸುದ್ದಿಗೋಷ್ಠಿಯಲ್ಲಿ ಸಮುದಾಯದ ಹಿರಿಯ ನಾಯಕರು ಕೆಎಚ್ ಮುನಿಯಪ್ಪರವರಿಗೆ ಉಪಮುಖ್ಯಮಂತ್ರಿ ಹಾಗೂ ಸಚಿವ ಸ್ಥಾನದಲ್ಲಿ ಉನ್ನತ ಸ್ಥಾನ ನೀಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಮನವರಿಕೆ ಮಾಡಿಕೊಡುವ ಹೋರಾಟವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಸಭೆ ನಡೆಸಲಾಗಿದೆ ಎಂದು ನುಡಿದರು. ಕಂಡಂತ ಪ್ರಜ್ಞಾವಂತ ಪ್ರಧಾನಮಂತ್ರಿಗಳಲ್ಲಿ ಮನಮೋಹನ್ ಸಿಂಗ್ ಸಹ ಒಬ್ಬರು. ಮನಮೋಹನ್ ಸಿಂಗ್ ಕ್ಯಾಬಿನೆಟ್ ಅಲ್ಲಿ 2 ಖಾತೆಯನ್ನ, ರೈಲ್ವೆ ಖಾತೆನ, ಟ್ರಾನ್ಸ್ಪೋರ್ಟ್ ಖಾತೆನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿರ್ತಕ್ಕಂಥ ಸನ್ಮಾನ್ಯ ಕೆಎಚ್ ಮುನಿಯಪ್ಪನವರಿಗೆ ನೀವು ಬರೀ ಆಹಾರ ಕೊಟ್ಕೊಂಡಿರಿ, ಬರೋರು ಹೊಟ್ಟೆ ತುಂಬಿಸ್ಕೊಂಡಿರ್ತಕ್ಕಂಥ ಇಲಾಖೆ ಕೊಡಿ ಅನ್ನೋದು ಎಷ್ಟು ನ್ಯಾಯ ಅನ್ನೋದನ್ನ ಕಾಂಗ್ರೆಸ್ಸಿನ ಹೈಕಮಾಂಡ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಮತ್ತೆ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಇದ್ರ ಬಗ್ಗೆ ವಿಮರ್ಶೆ ಮಾಡ್ಕೊಳ್ಬೇಕು. 55 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ 80 ರಿಂದ 90 ಕ್ಷೇತ್ರದಲ್ಲಿ ಮಾದಿಗರು ಓಟ್ ಕೊಟ್ರೆ ಗೆಲ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಕೆಎಚ್ ಮುನಿಯಪ್ಪನವರಂತ ಹಿರಿಯ ನಾಯಕರಿಗೆ ಸರಿಯಾಗಿರೋರಾಗಿದ್ರೆ ದಯಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಅವರು ಮುಖ್ಯಮಂತ್ರಿನೇ ಮಾಡ್ಬೇಕಾಗಿತ್ತು. ಓಕೆ, ಅನಿವಾರ್ಯ ಕಾರಣ ಮುಖ್ಯಮಂತ್ರಿ ಮಾಡಕ್ಕಾಗ್ಲಿಲ್ಲ, ಕನಿಷ್ಠ ಪಕ್ಷ ಉಪಮುಖ್ಯಮಂತ್ರಿಯನ್ನಾದ್ರೂ ಮಾಡ್ಬೇಕಾಗಿತ್ತು. ಕಳೆದ ಬಿಜೆಪಿ ಸರ್ಕಾರದಲ್ಲಿ 3 ಉಪಮುಖ್ಯಮಂತ್ರಿಗಳನ್ನು ಮಾಡಿದ್ರು. ಒಂದು ಒಕ್ಕಲಿಗರ ಸಮುದಾಯಕ್ಕೆ ಕೊಟ್ಟಿದ್ರು, ಒಂದು ಕುರುಬರ ಸಮುದಾಯಕ್ಕೆ ಕೊಟ್ಟರು, ಒಂದು ಶೆಡ್ಯೂಲ್ ಕ್ಯಾಸ್ಟ್ ಸಮುದಾಯಕ್ಕೆ ಕೊಟ್ಟಿದ್ರು. ಸೊ 136 ಗೆದ್ದು ಸ್ಟೇಬಲ್ ಗೌರ್ಮೆಂಟ್ ಇರ್ತಕ್ಕಂಥ ಇವತ್ತಿನ ಕಾಂಗ್ರೆಸ್ಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಈಗ ಆಲ್ರೆಡಿ ಅವ್ರು ನೇಮಕ ಆಗಿದ್ದಾರೆ. ಕೆಎಚ್ ಮುನಿಯಪ್ಪನವರಿಗೆ ಕನಿಷ್ಠ ಪಕ್ಷ ಉಪಮುಖ್ಯಮಂತ್ರಿ ಕೊಟ್ಟು ಕಂದಾಯ ಆದ್ರೂ ಕೊಡ್ಬೇಕಾಗಿತ್ತು, ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಕೊಡ್ಬೇಕಾಗಿತ್ತು, ಇಲ್ಲ RDPR ಮಂತ್ರಿ ಆದ್ರೂ ಕೊಡ್ಬೇಕಾಗಿತ್ತು. ಈ ಸಮುದಾಯ ಕೇವಲ ಬರೀ ಹೊಟ್ಟೆ ತುಂಬಿಸ್ಕೊಂಡಿದ್ರೆ ಸಾಕ? ಆರ್ಥಿಕವಾಗಿ ಮುಂದೆ ಬರಬಾರ್ದ, ಶೈಕ್ಷಣಿಕವಾಗಿ ಮುಂದೆ ಬರಬಾರ್ದ, ಇಲ್ಲ ಸಾಮಾಜಿಕವಾಗಿ ಮುಂದೆ ಬರಬಾರ್ದು? ಅಸ್ಪೃಶ್ಯ ವರ್ಗ ಸೇರಿರ್ತಕ್ಕಂಥ 2 ವರ್ಗಗಳಿದೆ, ಒಂದು ವಲಯ, ಒಂದು ಮಾದಿಗ. ಈ ಹಿಂದೆ ಇಬ್ರಿಗೂ ಹೆಚ್ಚು ಕಡಿಮೆ ಒಂದು ರೀತಿ ದಾರಿ ಹೋಗತಕ್ಕಂಥ ಆಗ್ತಾ ಇತ್ತು. ಈಗ ಈ ಸಂಪುಟ ಇದರಲ್ಲಿ ಮಾದಿಗರಿಗೆ ತುಂಬಾ ಅನ್ಯಾಯ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಮಾದಿಗರು ಮತ್ತೆ ಬಡತನದಲ್ಲಿ ಕೂಡ ಅತ್ಯಂತ ಕಡು ಬಡತನದಲ್ಲಿರ್ತಕ್ಕಂಥ ಪರ್ಸೆಂಟೇಜ್ ಜಾಸ್ತಿ ಇರೋದು ಮಾದಿಗರು. ಇದನ್ನು ಎಲ್ಲ ಆಯೋಗಗಳು ಹೇಳಿದೆ. ಸದಾಶಿವ ಆಯೋಗ ಹೇಳಿದೆ, ನಾಗಬಂಧು ಆಯೋಗ ಹೇಳಿದೆ, ನಮ್ಮ ಬಿಜೆಪಿ ಇರ್ತಕ್ಕಂಥ ಅವ್ರದ್ದು ಹೇಳಿದೆ. ಎಲ್ಲ ಆಯೋಗಗಳು ಕೂಡ ಮಾದಿಗರಿಗೆ ತುಂಬ ಬಡತನದಲ್ಲಿದ್ದಾರೆ ರಾಜ್ಯದಲ್ಲಿ ಅಂತ ಹೇಳಿ ಅವರಿಗೆ ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆದ್ರೆ ಈಗ ಈ ಮಂತ್ರಿಮಂಡಲದಲ್ಲಿ ಸನ್ಮಾನ್ಯ ಕೆಎಚ್ ಮುನಿಯಪ್ಪನವರು ಸತತವಾಗಿ 7 ಸಾರಿ MP ಆಗಿ ಗೆದ್ದಿದ್ದಾರೆ. ಗೆದ್ದು 2 ಸತಿ ಮಂತ್ರಿಗಳಾಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಈಗ ಮತ್ತೆ ರಾಜ್ಯ ಸರ್ಕಾರಕ್ಕೆ ಬಂದು ಗೆದ್ದಿದ್ದಾರೆ. ಗೆದ್ದಾಗ ಅವರು ಸರಿಯಾಗಿ ಅವರ ವಯಸ್ಸು, ಅವರ ಅನುಭವ, ಅವರ ಸರ್ವಿಸ್ ತಕ್ಕಾಗಿ ಅವರು ಹುದ್ದೆಗಳು ಕೊಡಲಿಲ್ಲ. ಇದು ಭಾರಿ ಅನ್ಯಾಯ. ಉದ್ದೇಶ ಪೂರ್ವಕವಾಗಿ ಮಾದಿಗರಿಗೆ ಅನ್ಯಾಯ ಮಾಡಬೇಕಂತ ಮಾಡ್ತಕ್ಕಂಥ ಕುತಂತ್ರ ಇದು.